ಸ್ನೇಹಿತರೆ, ಸರ್ಚ್ ಅಂದ್ರೆ ಕೂಡಲೇ ಮೆದುಳಿಗೆ ಏನು ಬರುತ್ತೆ? ಗೂಗಲ್. ಆದರೆ ಗೂಗಲ್ನ ಸರ್ಚ್ ಸಾಮ್ರಾಜ್ಯಕ್ಕೆ ದೊಡ್ಡ ಆಪತ್ತು ಬಂದಿದೆ ಈಗ. ಓಪನ್ AI ಇತ್ತೀಚೆಗೆ ಚಾಟ್ GPT ಅಟ್ಲಾಸ್ ಅನ್ನೋ ಹೊಸ AI ಬ್ರೌಸರ್ ಅನ್ನ ಲಾಂಚ್ ಮಾಡಿದೆ. ಈ ಅಟ್ಲಾಸ್ ನಿಮ್ಮ ಬ್ರೌಸಿಂಗ್ ಅನುಭವವನ್ನು ಸಂಪೂರ್ಣ ಚೇಂಜ್ ಮಾಡುತ್ತೆ. ನೀವು ವೆಬ್ಸೈಟ್ ಓದುವಾಗಲೇ ಚಾಟ್ GPT ಯೊಂದಿಗೆ ನೇರ ಸಂಭಾಷಣೆ ಮಾಡಬಹುದು. ಟ್ಯಾಬ್ ಚೇಂಜ್ ಮಾಡಬೇಕಾಗಿಲ್ಲ. ತಿಳಿಯದ ವಿಚಾರ ಇದ್ರೆ ಸೈಡ್ನಲ್ಲಿ ಅಲ್ಲೇ ಕೇಳಬಹುದು, ನೇರ ಅರ್ಥ ಪಡ್ಕೊಳ್ಬಹುದು. ಅಟ್ಲಾಸ್ನಲ್ಲಿ 3 ಪ್ರಮುಖ ವಿಶೇಷತೆಗಳಿವೆ. ಇನ್ಬಿಲ್ಟ್ AI ಇಂಟಿಗ್ರೇಷನ್ ಇದೆ. ಪ್ರತಿ ಹಂತದಲ್ಲೂ AI ನಿಮ್ಮೊಂದಿಗೆ ಕೆಲಸ ಮಾಡುತ್ತೆ. ಏಜೆಂಟಿಕ್ ಮೋಡ್ ಇದೆ. ನೀವು ಹೇಳದಂತೆ ನಿಮ್ಮ ಪರವಾಗಿ ಅದರಲ್ಲಿರೋ AI ಏಜೆಂಟ್ ಕೆಲಸ ಮಾಡುತ್ತೆ. ಉದಾಹರಣೆಗೆ ಟ್ರಿಪ್ ಪ್ಲಾನ್ ಮಾಡೋದು, ಫ್ಲೈಟ್ ಟಿಕೆಟ್ ಯಾವ ಟೈಮ್ಗೆ ಯಾವ ಕಾಸ್ಟ್ನ ಟಿಕೆಟ್ ಇದೆ ಚೆಕ್ ಮಾಡೋದು, ಹೋಟೆಲ್ ಬುಕಿಂಗ್ ಚೆಕ್ ಮಾಡೋದು ಮತ್ತು ಬುಕ್ ಮಾಡೋದೆಲ್ಲ ಮಾಡುತ್ತೆ. ಏನು ಬ್ರೌಸರ್ ಮೆಮರಿ ಅನ್ನೋ ಫೀಚರ್ ಇದೆ. ನೀವು ಹಳೆದಾಗಿ ವೀಕ್ಷಿಸಿದ ಅಥವಾ ವಿಸಿಟ್ ಮಾಡಿದ ವೆಬ್ಸೈಟ್ಗಳನ್ನು ನೆನಪಿಟ್ಕೊಳ್ಳುತ್ತೆ. ಇದೆಲ್ಲದರಿಂದ ಬ್ರೌಸರ್ನಲ್ಲಿ ನಿಮ್ಮ ಕೆಲಸ ಫಾಸ್ಟ್ ಆಗುತ್ತೆ, ಟೈಮ್ ಉಳಿತಾಯ ಆಗುತ್ತೆ. ಆದರೆ ಗೂಗಲ್ಗೆ ಭಾರಿ ಏಟ್ ಬೀಳೋ ಚಾನ್ಸಸ್ ಇದೆ. ಅಟ್ಲಾಸ್ ಲಾಂಚ್ ಆದ ದಿನವೇ ಗೂಗಲ್ ಷೇರುಗಳು 3-4% ಬಿದ್ದಿದ್ವು. $150 ಬಿಲಿಯನ್ ಲಾಸ್ ಆಗಿತ್ತು. ಈ ಬಗ್ಗೆ ಸಂಪೂರ್ಣ ಮಾಹಿತಿಯ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಚೆಕ್ ಮಾಡಿ.